ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಕಾರಿನ ಹಿಂಬದಿಯ ಬಂಪರ್ ಮೇಲೆ ಇಬ್ಬರನ್ನ ನಿಲ್ಲಿಸಿಕೊಂಡು ಕಾರು ಚಾಲನೆ ಮಾಡಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಾರು ಚಾಲಕನನ್ನ ಬಂಧಿಸಲಾಗಿದೆ. ಆರ್ಆರ್ ನಗರದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಅಂತ ಅಗ್ದಿದ್ದ ಚರಂಡಿಗಳಿಗೆ ಕಬ್ಬಿಣದ ರಾಡ್ ಹಾಕಿ ಕಾಮಗಾರಿ ಮುಗಿದಿದೆ. ಆದರೆ ಇದೀಗ ರಸ್ತೆಯಲ್ಲಿ ಚೂಪಾದ ಕಬ್ಬಿಣದ ರಾಡ್ಗಳನ್ನ ಯಾವುದೇ ಮುಂಜಾಗ್ರತೆ ವಹಿಸದೆ ಹಾಗೆ ಬಿಡಲಾಗಿದೆ. ಸದ್ಯ ಇದೇ ರಸ್ತೆಯಲ್ಲಿ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಓಡಾಡ್ತಾ ಇದ್ದು, ಆಯಾ ತಪ್ಪಿ ಯಾರಾದ್ರೂ ಬಿದ್ರೆ ಕಬ್ಬಿಣದ ಸರಳು ಡೆಡ್ಲಿ ಪರಿಣಾಮ ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇವಾಗ ಸಮಸ್ಯೆ 1 ವರ್ಷದಲ್ಲ, ಸುಮ್ಮನೆ ಗುಂಡಿ ಆಗಿರ್ತಾರೆ, ಗುಂಡಿ ಮುಚ್ಚೋದಿಲ್ಲ. ಇದಂತೂ ಎಷ್ಟು ದಿನದಿಂದ ಆಗ್ದಿದಾರೋ ಗೊತ್ತಿಲ್ಲ. ಯಾರು ಕೇಳಬೇಕು, ಯಾರನ್ನ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಯಾರನ್ನಾರ ಕಾಂಟ್ರಾಕ್ಟರ್ ಇಲ್ಲಿ ವರ್ಕ್ ಮಾಡ್ತಿರೋರನ್ನ ಕೇಳಿದ್ರೆ ಅವ್ರು ಏನೇನೋ ಆನ್ಸರ್ ಹೇಳ್ತಾರೆ. ನಮ್ಮ ಹಕ್ಕುಗಳ ಏನೇ ಕೇಳಬೇಕು ಯಾರಿಗೂ ಗೊತ್ತೇ ಆಗೋದಿಲ್ಲ. ಬಿಬಿಎಂಪಿ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಬಂದ್ಗೆ ಆಗ್ರಹಿಸಿ ಚಿಕ್ಕ ನಾಗಮಂಗಲ ಬಿಬಿಎಂಪಿ ಘಟಕದ ಮುಂದೆ ದೊಡ್ಡ ನಾಗಮಂಗಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ವಾತಾವರಣ ಕಲುಷಿತಗೊಂಡಿದೆ. ಅಂತರ್ಜಲ ಮೂಲಗಳಾದ ಕೆರೆ, ಕುಂಟೆಗಳು ಕಲುಷಿತವಾಗಿವೆ. ಕಲುಷಿತ ನೀರನ್ನ ಜಲಮೂಲಗಳಿಗೆ ಹರಿಸಲಾಗುತ್ತೆ. ಗಾಳಿಯೂ ಸಂಪೂರ್ಣ ಕಲುಷಿತಗೊಂಡಿದೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ರು. ವಾಡಿಕೆಗಿಂತ ಬೇಗನೆ ಬೇಸಿಗೆ ಕಾಲ ಆರಂಭವಾಗಿದ್ದು ಬಿಸಿಲು ತಾಪ ತಾಳದೆ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಹವಾಮಾನ ಬದಲಾವಣೆ ಪರಿಣಾಮ ಜ್ವರ ಹಾಗೂ ಸನ್ಸ್ಟ್ರೋಕ್ ಇತ್ಯಾದಿ ಆರೋಗ್ಯ ಸಮಸ್ಯೆಗಳಿಗೆ ಮುನ್ನೆಚ್ಚರಿಕೆ ವಹಿಸುವಂತೆ ವೈದ್ಯರು ಎಚ್ಚರಿಸಿದ್ದಾರೆ. ಜನವರಿಯಿಂದ ಈಚೆಗೆ ಸುಮಾರು 500ಕ್ಕೂ ಹೆಚ್ಚು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಕೇಸ್ಗಳು ವರದಿಯಾಗಿವೆ. ನಾರ್ಮಲಿ ಈಟ್ ಸ್ಟ್ರೋಕ್ ಲೈಕ್ ಹೈ ಟೆಂಪರೇಚರ್ಸ್ ಈ ತರ ಇದ್ದಾಗ ಸ್ವಲ್ಪ ಸುಸ್ತಾಗ್ತಾ ಇದೆ, ತಲೆ ಸುತ್ತಾ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ವೈಟಲ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅಸೆಸ್ ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಸೇವ್ ದೆಮ್ಸೆಲ್ಸ್ ರಾದರ್ ದೆನ್ ಲಾಸ್ಟ್ ಮಿನಿಟ್ ಬಂದು ತುಂಬಾ ಸಿವಿಯರ್ ಹೈಪೋಟೆನ್ಷನ್ ಆಗಿ ಒಂದ್ ಪಕ್ಷ ಕಾಲ್ರಾ ಅಂತಾನೆ ಆದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ಕೆಲಸ ಮಾಡುತ್ತಿರುವ ಪ್ರೆಸಿಡೆನ್ಸಿ ಫೌಂಡೇಶನ್ ಇಂದು ಮಿಲ್ಲರ್ಸ್ ರಸ್ತೆಯ ಈದ್ಗಾ ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿತ್ತು. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಸಹಯೋಗದಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ ನೂರಾರು ಉದ್ಯೋಗ ಆಕಾಂಕ್ಷಿಗಳು ಭಾಗಿಯಾಗಿದ್ದರು. ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭ ಹಾರೈಸಿದ್ರು.